ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧವೇ ಪಕ್ಷೇತರರಾಗಿ ಕಣಕ್ಕಿಳಿದು ಪಕ್ಷದ ಅಭ್ಯರ್ಥಿ ಸೋಲಿಗೆ ಕಾರಣರಾದ ಹಾಗೂ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿಯವರು ಮತ್ತೆ ಕಾಂಗ್ರೆಸ್ ಸೇರುವ ಬಗ್ಗೆ ವದಂತಿಗಳಿದ್ದು ಅವರನ್ನ ಕಾಂಗ್ರೆಸ್ಗೆ ಮರು ಸೇರ್ಪಡೆ ಮಾಡಿಕೊಂಡ್ರೆ ಲೋಕಸಭಾ ಚುನಾವಣೆಯಲ್ಲಿ ಮಾದಿಗ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸುತ್ತದೆ ಅಂತ ಮಾದಿಗ ಮಹಾಸಭಾ ಎಚ್ಚರಿಕೆಯನ್ನು ಕೊಟ್ಟಿದೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು 2013ರಲ್ಲಿ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದ ರಾಮಕೃಷ್ಣ ದೊಡ್ಡಮನಿಯವರು ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧವೇ ಕಣಕ್ಕಿಳಿದು ಅವರ ಸೋಲಿಗೆ ಕಾರಣರಾಗಿ ಪಕ್ಷದ್ರೋಹಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಮಾದಿಗ ಸಮಾಜದ ಸುಜಾತ ದೊಡ್ಡಮನಿಯವರನ್ನು ಸೋಲಿಸಿ ಮಾದಿಗ ವಿರೋಧಿಯೂ ಆಗಿದ್ದಾರೆ. ಇವರು ಮರು ಸೇರ್ಪಡೆ ಸುದ್ದಿ ಹರಿದಾಡುತ್ತಿದ್ದು ಪಕ್ಷದ ವರಿಷ್ಠರು ಅವರನ್ನು ಸೇರಿಸಿಕೊಳ್ಳಬಾರದು. ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಗದಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುವುದಾಗಿ ನಿಂಗರಾಜ್ ಹಾಲಿನವರು, ದುರ್ಗಪ್ಪ ಹರಿಜನ್, ಮರಿಯಪ್ಪ ಸಿದ್ದನವರ್, ದುರ್ಗಪ್ಪ ದೊಡ್ಡಮನಿ, ಸಂತೋಷ್ ಹಡಗಲಿ, ಪ್ರವೀಣ್ ಒಡ್ಡಟ್ಟಿ, ಪರಸಪ್ಪ ಮ್ಯಾಗೇರಿ, ನಿಂಗರಾಜ್ ರಾಮನಹಳ್ಳಿ, ಮಂಜುನಾಥ್ ಹರಿಜನ್, ಮಲ್ಲಪ್ಪ ಹರಿಜನ್, ಮುಂಡರಗಿ ಮಾದಿಗ ಸಮಾಜದ ಮುಖಂಡರು ಒತ್ತಾಯಿಸಿದ್ದಾರೆ. ಚುನಾವಣೆಯಲ್ಲಿ ನಮ್ಮ ಮಾದಿಗ ಸಮಾಜದ ಧೀಮಂತ ನಾಯಕಿ ಸುಜಾತ ದೊಡ್ಡಮನಿಯವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ್ದನ್ನು ಖಂಡಿಸಿ ರಾಮಕೃಷ್ಣ ದೊಡ್ಡಮನಿಯು ಪಕ್ಷೇತರವಾಗಿ ಸ್ಪರ್ಧಿಸಿ ಕಾಂಗ್ರೆಸ್ ಪಕ್ಷದ ಸೋಲಿಗೆ ನೇರ ಕಾರಣರಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅರ್ಜುನ ಹೊಸಮನಿ, NKS ರಿಪೋರ್ಟ್, ಮುಂಡರಗಿ. 2023ರಲ್ಲಿ ಸುಜಾತ ದೊಡ್ಡಮನಿಯವರಿಗೆ ಟಿಕೆಟ್ ಸಿಕ್ಕ ಮನಪೂರ್ವಕವಾಗಿ ಬಂದು ಸಪೋರ್ಟ್ ಮಾಡಬೇಕಾಗಿತ್ತು. ಯಾವುದೇ ಒಬ್ಬ ಇನ್ನು ಮತ್ತೊಬ್ರು ಹೇಳ್ತಾರ ಮಗದೊಬ್ರು ಹೇಳ್ತಾರ ಅಂತ ತಿಳ್ಕೊಂಡು ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ದೃಷ್ಟಿ ಏನದು ನಮ್ಮ ಮನಸ್ಸು ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ತಾರಲ್ಲ, ಆ ಒಂದು ಕೆಟ್ಟ ಮನಸ್ಥಿತಿಯಲ್ಲಿ ಇಟ್ಕೊಂಡು ಈ ಸಮಾಜ ಯಾವುದೇ ಕಾರಣಕ್ಕೂ ರಾಜಕೀಯ ಪರಿಸ್ಥಿತಿ ಇಂಪ್ರೂವ್ಮೆಂಟ್ ಆಗಬಾರ್ದು. ಟೋಟಲ್ ಆಗಿ ಗದಗ ಜಿಲ್ಲೆಯೊಳಗೆ ಮಾದಿಗ ಸಮುದಾಯ ರಾಜಕೀಯವಾಗಿ ಬರಬಾರ್ದು ಅಂತಕ್ಕಂಥ ಹುನ್ನಾರ ಇಟ್ಕೊಂಡು ರಾಮಕೃಷ್ಣ ದೊಡ್ಡಮನಿಯವರು 2023ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರು. ನಮ್ಮ ಅಭ್ಯರ್ಥಿ, ನಮ್ಮ ಸಮುದಾಯದ ಅಭ್ಯರ್ಥಿನ ಸೋಲಿಸಿದ್ರು. ಆ ಸೋಲು ನಮ್ಮ ಅಭ್ಯರ್ಥಿ ಸೋಲಾಗಿತ್ತು, ಅಲ್ಲಿ ನಮ್ಮ ಇಡೀ ಸಮಾಜದ ಸೋಲಾಗಿತ್ತು. ಆ ಒಂದು ಪರಿತನ ಎಲ್ಲನ 2000 ಮುಂದಿರ್ತಕ್ಕಂಥ 2 ವಿಧಾನಸಭಾ ಕ್ಷೇತ್ರದಾಗ ನಮ್ಮ ಸಮುದಾಯ ಅವ್ರಿಗೆ ಸಪೋರ್ಟ್ ಮಾಡೈತಿ, ಅವ್ರ ಸಮುದಾಯ ಜೊತೆ ಎದಾರ ಅಂತಕ್ಕಂಥ ಒಂದು ಋಣನ ಅವ್ರಿಗಿಲ್ದಾನೆ ಬೇಜವಾಬ್ದಾರಿತನ ನಮ್ಮ ಸಮುದಾಯವನ್ನು ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ಮುಂದೆ ಬರಬಾರ್ದು ಅಂತಕ್ಕಂಥ ಹಿತದೃಷ್ಟಿಯಿಂದ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಸೋಲಿಸಿದಂದ್ರೆ ಈಗ ನಮ್ಮ ಸಮುದಾಯ ಕಾಂಗ್ರೆಸ್ ಪಾರ್ಟಿ ಒಳಗೆ ಸುಜಾತ ದೊಡ್ಡಮನಿಯವರ ನೇತೃತ್ವದೊಳಗೆ ನಮ್ಮ ಸಮುದಾಯ ಮುನ್ನಡೆಯೈತಿ ಅಂತಕ್ಕಂಥ ಆಶಾಭಾವ ಎಲ್ಲರೂ ಇಟ್ಕೊಂಡು ಕುಂತಾಗ ಹೊಟ್ಟಿಗಿಚ್ಚು ಯಾವುದೇ ಕಾರಣಕ್ಕೂ ಮಾದಿಗ ಸಮುದಾಯ ರಾಜಕೀಯವಾಗಿ ಬರಬಾರ್ದು. ಇದು ಅವ್ರಿಗೆ ಇರ್ತಕ್ಕಂಥ ಇಂಟೆನ್ಷನ್. ನಾವು ಮಾವ್ರನ್ನೇನು ಮುಂದ್ಬಿಟ್ರೆ ನಮ್ಮ ಸಮುದಾಯಕ್ಕೆ ನಮ್ಮದು ಏಳಿಗೆ ಏನು ನಡೆಯಂಗಿಲ್ಲ, ನಮ್ಮ ಆಟ ಏನು ಬೇಯಂಗಿಲ್ಲ ಅಂತಕ್ಕಂಥದ್ದು ಈ ನೀಚ ದೃಷ್ಟಿ ಐತೆ ಅವ್ರ ಕಡೆ. ದಯಮಾಡಿ ರಾಮಕೃಷ್ಣ ದೊಡ್ಡಮನಿಯವ್ರಿಗೆ ಮತ್ತೊಮ್ಮೆ ಹೇಳ್ತೀವಿ, ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೆ ಹೇಳ್ತೀವಿ, ಒಂದು ವೇಳೆ ರಾಮಕೃಷ್ಣ ದೊಡ್ಡಮನಿಯವರ ನೀವೇನರು ಹಾವೇರಿ ಮತಕ್ಷೇತ್ರದೊಳಗೆ ಇರ್ತಕ್ಕಂಥ ಪ್ರತಿಯೊಂದು ಕೇರಿಗೂ ನಾವೆಲ್ಲ ಹೇಳ್ತೀವಿ. ನಮ್ಮ ಸಮುದಾಯಕ್ಕೆ ಸಿರಟ್ಟಿ ಮತಕ್ಷೇತ್ರದೊಳಗೆ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಟ್ಟಾಗ ಪಕ್ಷೇತರಾಗಿ ನಿಂತ್ಕೊಂಡು ನಮ್ಮ ಸಮುದಾಯದ ಅಭ್ಯರ್ಥಿಯನ್ನು ಸೋಲಿಸೋಕೆ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿನ ಮತ್ತೆ ತಿರುಗಾವಳಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಮಾಡ್ಕೊಳ್ಳಾಗತ್ತಿ. ಇದು ಮುಂದೆ ಅವ್ರಿಗೆ ನಾವು ತಕ್ಕ ಪಾಠ ಕಲಿಸ್ಬೇಕು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮುದಾಯ ಓಟ್ ಹಾಕಬೇಡ್ರಿ ಅಂತಕ್ಕಂಥ ಒಂದು ಅಭಿಯಾನವನ್ನು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಗದಗ ಜಿಲ್ಲಾ ಹಾವೇರಿ ಮತಕ್ಷೇತ್ರದ ಎಲ್ಲ ಮಾದಿಗ ಸಮುದಾಯ ದಿಟ್ಟ ನಿರ್ಧಾರ ತೆಗೆದುಕೊಳ್ಬೇಕಾಗ್ತೈತಿ. ದಯಮಾಡಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ನಾವು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಯಾವುದೇ ಕಾರಣಕ್ಕೂ ನೀವು ರಾಮಕೃಷ್ಣ ದೊಡ್ಡಮನಿಯವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋಬಾರ್ದು. ಒಂದು ವೇಳೆ ಸೇರಿಸ್ಕೊಂಡದೇ ಕರೆ ಆಯ್ತು ಅಂದ್ರೆ ನಾವು ಮುಂದೆ ಇಲ್ಲಿರ್ತಕ್ಕಂಥ ಲೋಕಸಭಾ ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ಈ ಮುಖಾಂತರ ಎಲ್ಲ ನಮ್ಮ ಹಾವೇರಿ ಮತಕ್ಷೇತ್ರದ ಮಾದಿಗ ಸಮುದಾಯದ ಪರವಾಗಿ ಈ ಮೂಲಕ ಅವರಿಗೆ ಎಚ್ಚರಿಕೆ ನೀಡಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.